ಹಾಗಾದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಹೈಕೋರ್ಟ್ ಆದೇಶವನ್ನ ನೀಡಿಲ್ಲ, ಜಿಲ್ಲಾಧಿಕಾರಿ ಪತ್ರಿಕೆಗಳಲ್ಲಿ ಹಾಕಿದಾರಂತೆ, ಹೈಕೋರ್ಟ್ ಆದೇಶ ಆಗಿದೆ. ಸೊ ಅದಕ್ಕೋಸ್ಕರ ಇವತ್ತು ಟ್ರಯಲ್ ಬ್ಲಾಸ್ಟ್ ಅನ್ನ ಮಾಡಬಹುದು ಅಂತ ಹೇಳಿ 4 ದಿನ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ರಂತೆ. ಸೊ ಹಾಗಾದ್ರೆ ಪ್ರತಿ ಬಾರಿಯೂ ಕೂಡ ಕಾವೇರಿ ನೀರಿನ ವಿಚಾರದಲ್ಲಾಗಿರ್ಬೋದು, ಇಂತಹ ವಿಚಾರದಲ್ಲಾಗಿರ್ಬೋದು, ಯಾವಾಗಲೂ ಕೂಡ ರೈತರಿಗೆ ಸಮಸ್ಯೆ. ಏನ್ ಹೇಳ್ತೀರಾ ಸರ್? ಇದು ಪಟ್ಟಬದ್ಧ ಹಿತಾಸಕ್ತಿಗಳಿಂದ ಆಗ್ತಾ ಇರತಕ್ಕಂಥ ಹುನ್ನಾರವೇ ಹೊರತು ರೈತರ ಬಗ್ಗೆ ಒಂದು ಆಸಕ್ತಿ ಇಟ್ಕೊಂಡು ರೈತರ ಪರವಾಗಿ ಕೆಲಸ ಮಾಡುವಂಥ ಸರ್ಕಾರ ಇಂಥ ನಿರ್ಧಾರಗಳನ್ನು ಯಾವತ್ತೂ ಮಾಡುವುದಿಲ್ಲ. ಈಗ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಹಿಂದೆ ಇದರ ಪರಿಣಾಮ ಏನು ಬ್ಲಾಸ್ಟ್ ಆಗ್ತಿತ್ತು, ಅದರ ಪರಿಣಾಮದಲ್ಲಿ ನಮ್ಮ KRS ಡ್ಯಾಮ್ ಬಿಟ್ಟಿತ್ತು ಅನ್ನುವಂಥದ್ದನ್ನು ನಮ್ಮ ಸಂಸದೆಯವರಾದಂಥ ಸುಮಲತಾ ಅವರು ಬಂದು ನೋಡಿದರು. ಆಗಿನ ಸರ್ಕಾರದ ಮಂತ್ರಿಗಳು ಕೂಡ ಒಂದು ಇನ್ಸ್ಪೆಕ್ಷನ್ ಮಾಡಿದರು. ಅದು ಏನು ಅಣೆಕಟ್ಟಿದೆ, ಅಣೆಕಟ್ಟಿಗೆ ಅದರ ಪರಿಣಾಮ ಆಗ್ತಾ ಇದೆ ಅನ್ನುವಂಥದ್ದು ಸಾಬೀತಾಗಿತ್ತು. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಏನು ರೈತರು ಎಲ್ಲ ಕೋರ್ಟ್ಗೆ ಹೋಗಿ ಕೋರ್ಟ್ನಿಂದ ಇದಕ್ಕೆ ಸ್ಟೇ ಸರಿ ಆಯ್ತಪ್ಪ. ಇವಾಗ ನಾನು ಕೇಳುವಂಥದ್ದು, ಕಾವೇರಿ ನೀರು ಕೂಡ ಮುಖ್ಯ, ಬಹಳ ಮುಖ್ಯ. ಕಾವೇರಿ ನೀರು ಕೂಡ ಮುಖ್ಯ, ಡ್ಯಾಮ್ ಕೂಡ ಮುಖ್ಯ. ಡ್ಯಾಮ್ ಇದ್ರೇ ನೀರು ಉಳಿಯೋದು. ಸೊ ಹಿಂಗಿದ್ದಾಗ ಈ ಬ್ಲಾಸ್ಟ್ ಯಾಕೆ ಮಾಡಬೇಕು, ಈ ಗಣಿಗಾರಿಕೆಯನ್ನು ಯಾಕೆ ಮಾಡಬೇಕು, ಅದರ ಉದ್ದೇಶ ಏನು, ಯಾರು ಹೇಳ್ತೀರಾ ಹೇಳಿ ಸರ್? ನೋಡಿ, ಮೊದಲನೇದಾಗಿ ಹೇಳಿದ್ರಿ ನೀವು, ಕಟ್ಟೆಗೆ ಏನು ಅಸುರಕ್ಷತಾ ಮನೋಭಾವವನ್ನು ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಇವತ್ತು ಕನ್ನಂಬಾಡಿ ಕಟ್ಟೆ ಅಕ್ಷರ ಸಹ ಲಕ್ಷ್ಮಣ ತೀರ್ಥ ಏನು ನದಿ ಹುಟ್ಟುತ್ತೆ, ಆ ನದಿ ಹುಟ್ಟುತ್ತವೆಂದು ಹಿಡಿದು ಸಿಡ್ಲಘಟ್ಟದವರೆಗೂ ಕೂಡ ಏಕಶಿಲಾ ಪದರದ ಮೇಲೆ ಈ ಡ್ಯಾಮ್ ಕಟ್ಟಿರ್ತಕ್ಕಂಥದ್ದು. ಚುರುಕಿ ಬರುತ್ತಲ್ಲ, ಆ ಗಾರಿನಲ್ಲಿ ಕಟ್ಟಿರ್ತಕ್ಕಂಥ, ಅಲ್ಲಿಂದ ಹಿಡಿದು ಡ್ಯಾಮ್ವರೆಗೂ ಒಂದೇ ಶಿಲೆ ಇದೆ, ಆ ಶಿಲೆ ಮೇಲೆ ಕೂತಿದೆ. ಇದ್ರ ಬಗ್ಗೆ ಸನ್ಮಾನ್ಯ ಬಸವರಾಜಪ್ಪನವರು ಅಂತ ಹೇಳಿ ಅವರು ಕೂಡ ಒಂದು ಸವಿಸ್ತಾರವಾದ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ರು. ಇಲ್ಲಿ ಏನಾಗಿದೆ ಅಂತಂದರೆ DMFT ಅಂತ ಒಂದು ಬರುತ್ತೆ, ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಟ್ರಸ್ಟ್ ಅಂತ. ಸುಮಾರು 100 ಇಲ್ಲೀಗಲ್ ಮೈನಿಂಗ್ ನಡೆದಂಥ ಪರಿಣಾಮ ಸುಮಾರು 1640 ಕೋಟಿ DMF ಫಂಡಿಗೆ ದುಡ್ಡು ಬರಬೇಕು, ರಾಯಲ್ಟಿ ಬರಬೇಕು. ಇದುವರೆಗೂ ಕಲೆಕ್ಷನ್ ಆಗಿರ್ತಕ್ಕಂಥದ್ದು 2 ರಿಂದ 3 ಕೋಟಿ ದುಡ್ಡು ಮಾತ್ರ. ಯಾಕೆಂತಂದರೆ ಇದನ್ನು ಗಣಿಗಾರಿಕೆಗೆ ಸಂಬಂಧಪಟ್ಟಂಥ ಏನು DMF, ಇದರ ಅರ್ಥ ಏನು ಹಂಗಾರೆ, ನಿಮ್ಮ ಮಾತಿನ ಅರ್ಥ ಏನು? ಇಲ್ಲಿ ಏನು ಅಂತಾರೆ, ಸಂಪೂರ್ಣ ವಿಫಲ ಆಗಿದೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಅಕ್ರಮವಾಗಿ. ನಾನು ಕೇಳಿದ ಪ್ರಶ್ನೆ ಏನು ಹೇಳಿ, ಈ ಗಣಿಗಾರಿಕೆ ಮಾಡ್ತಿರೋದು ಯಾವ ಉದ್ದೇಶಕ್ಕೋಸ್ಕರ? ಇವತ್ತು ಗಣಿಗಾರಿಕೆ ಮಾಡ್ತಿರೋದು ಹಣ ಮಾಡೋದು. ಯಾಕೆ ಹಣ ಮಾಡಬೇಕು, ಎಲ್ಲಿಗೆ ಹಣ ಮಾಡಬೇಕು, ಯಾತಕ್ಕೋಸ್ಕರ ಹಣ ಮಾಡಬೇಕು? ಸ್ವಹಿತಕ್ಕಾಗಿ ಚುನಾವಣೆಗೋಸ್ಕರ ATM ಸರ್ಕಾರ ಏನಿದೆ, ATM ಸರ್ಕಾರಕ್ಕೆ ಅದನ್ನ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಯಾತಕ್ಕೋಸ್ಕರ ಈಗ ಒಂದು ನಿಮಿಷ, ದೇವಸ್ಥಾನದಿಂದ ಉಂಡಿ ದುಡ್ಡೇ ಸಾಕಾಗ್ತಾ ಇಲ್ಲ. ನೇರವಾಗಿ ಗೊತ್ತಾಗ್ತದೆ ಅವ್ರಿಗೆ ಕರ್ನಾಟಕ ಇರೋ ಸಂಪತ್ತು ಲೂಟಿ ಹೊಡೆಯೋಕ್ಕೋಸ್ಕರ ಇವತ್ತು ಹಲವಾರು ಗಣಿಗಾರಿಕೆ ಉದ್ಯಮಿಗಳು ದುಡ್ಡು ಬೇಕು, ಸರ್ಕಾರ ನೇರವಾಗಿ ಹೇಳಿ ಮೇಡಮ್, ನೀವು ಹೇಳಿ, ಯಾತಕ್ಕೋಸ್ಕರ ಗಣಿಗಾರಿಕೆ ಮಾಡಬೇಕು, ನೀರು ಬೇಡವಾ? ಸರ್, ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ರೈತರನ್ನ ಹೊಂದಿದಂಥ ಒಂದು ರೈತಾಪಿ ಜಿಲ್ಲೆ, ಸಕ್ಕರೆ ನಾಡು. ನಮ್ಮ ರೈತರ ಉಳಿವಿಗಾಗಿ ಮತ್ತು ನಮ್ಮ ಕನ್ನಂಬಾಡಿ ಕಟ್ಟೆಯ ಉಳಿವಿಗಾಗಿ ಇವತ್ತು ಒಂದು ಟ್ರಯಲ್ ಬ್ಲಾಸ್ಟನ್ನು ನಿಲ್ಲಿಸಬೇಕು ಅಂತ ನಾವೇನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಬಂದು ಇಲ್ಲೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇದು ರಾಜ್ಯ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು ನಿಜವಾಗಿಯೂ ರೈತನ ಮಗನಾಗಿದ್ದರೆ ರೈತರ ಪರವಾಗಿ ಅವರು ಇದನ್ನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಿರ್ಲಿಲ್ಲ. ರೈತರ ಪರ ಕಾಳಜಿ ಇದ್ದಿದ್ರೆ ಅವರು ಇವತ್ತು ಈ ಒಂದು ಟ್ರಯಲ್ ಬ್ಲಾಸ್ಟಿಂಗಿಗೆ ಪರ್ಮಿಷನ್ ಕೊಡ್ತಿರ್ಲಿಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ. ನನಗೆ ಎಲ್ಲರೂ ಕೇಳ್ಕೊಂಡ್ಬರ್ತೀನಿ, ಒಂದು ಕಡೆಯಿಂದ ಎಲ್ಲರೂ ಪಡ ಅಂತ ಹೇಳ್ತಾ ಹೋಗ್ಬೇಕು. ಯಾತಕ್ಕೆ ಈ ಬ್ಲಾಸ್ಟ್, ಯಾಕೆ ಉದ್ದೇಶ ಏನು? ಭ್ರಷ್ಟಾಚಾರ, ದುಡ್ಡು ಮಾಡೋಕ್ಕೆ ಎಲೆಕ್ಷನ್. ಸರ್, ಇದು ಎಲ್ಲ ಈ ಕರ್ನಾಟಕ ಸರ್ಕಾರ ಏನು ಇವತ್ತು ಜನಗಳಿಗೆ ಗ್ಯಾರಂಟಿ ಕೊಟ್ಟರು, ಆ ಜನಗಳಿಗೆ ಗ್ಯಾರಂಟಿ ಕೊಟ್ಟು ಎಲ್ಲ ಬೊಕ್ಕಸ ಖಾಲಿಯಾಗಿ ಇವತ್ತು ಅದಕ್ಕಿದೆ ಬೇಕಾ, ಅದೇ ಮಾಡ್ಬೇಕಾ? ಅವ್ರು ಎಲ್ಲ ಮೂಲ ಹುಡುಕಿ ಲಾಸ್ಟ್ ಉಳಿದಿರೋದೇ ಇದು. ಬೇರೆ ಏನಿಲ್ವಾ ಅವ್ರಿಗೆ ಬೇರೆ ಏನು? ನೀವ್ಯಾಕೆ ಹಂಗೆ ಆರೋಪ ಮಾಡ್ತೀರಾ? ಅಂದ್ರೆ ಉದ್ದೇಶನೇ ಅದೇ ಅಲ್ವಾ ಇದು ಕೋರ್ಟ್